ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಇಡೀ ದೇಶದಲ್ಲಿ ಟ್ಯಾಕ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ನಿರ್ಮಲಾ ಸೀತಾರಾಮನ್ ಏನು ಬಜೆಟ್ ಅನ್ನು ಮಂಡಿಸಿದ್ದಾರೆ, ಇಡೀ ದೇಶದ ಜನರಿಗೆ ಬಹಳ ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರ ಈವರೆಗಿನ ಆಡಳಿತಾವಧಿಯಲ್ಲಿ ಏನೇನು ಬಜೆಟ್ ಅನ್ನು ಮಂಡಿಸಲಾಗಿತ್ತೋ ಆ ಎಲ್ಲಾ ಬಜೆಟ್ ನಲ್ಲೂ ಕೂಡ ಅತ್ಯಂತ ಜನಪ್ರಿಯ ಬಜೆಟ್ ಅಂತಂದ್ರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್. ಕಾರಣ ಏನು ಕೇಳಿದ್ರೆ ಇದು ನೇರವಾಗಿ ಮಧ್ಯಮ ವರ್ಗವನ್ನೇ ಟಾರ್ಗೆಟ್ ಮಾಡಿ ಮಂಡಿಸಿದಂತಹ ಬಜೆಟ್, ಮಧ್ಯಮ ವರ್ಗದವರಿಗೆ ಹೆಚ್ಚು ಲಾಭ ತರಿಸುವಂತಹ ಬಜೆಟ್ ಕೂಡ ಹೌದು. ನಾನು ಹಿಂದೆ ವಿಡಿಯೋ ಮಾಡಿ ಈ ಬಗ್ಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಅನೇಕರು ಈ ಟ್ಯಾಕ್ಸ್ ಬಗ್ಗೆ ಗೊಂದಲಕ್ಕೊಳಗಾಗಿದ್ರು. ಇವತ್ತು ಟ್ಯಾಕ್ಸ್ ಬೆನಿಫಿಟ್ ಅನ್ನು ಏನು ಕೊಟ್ಟಿದ್ದಾರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಈಗ 12 ಲಕ್ಷ ಇದ್ದವರು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳ್ತಾರೆ. 12,50,000 ಇದ್ದವರು ಟ್ಯಾಕ್ಸ್ ಕಟ್ಟಬೇಕಾ? 13 ಲಕ್ಷ ಆದಾಯ ಇದ್ದಂಥವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ಅವರಿಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ? 15 ಲಕ್ಷ ಇದ್ದವರಿಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ? ಅವರಿಗೇನಾದರೂ ಬೆನಿಫಿಟ್ ಸಿಗುತ್ತಾ? ಹೀಗೆ ಅನೇಕ ರೀತಿಯಲ್ಲಿ ಜನ ಗೊಂದಲಕ್ಕೊಳಗಾಗಿದ್ದಾರೆ. ಯಾಕೆಂತಂದ್ರೆ ಇಷ್ಟು ದೊಡ್ಡದಾದಂತಹ ಬೆನಿಫಿಟ್ ಅನ್ನ ಈವರೆಗೆ ಯಾವುದೇ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿರಲಿಲ್ಲ. ನಿಮ್ಗೆ ನಾನು ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. ಈ ಹಿಂದೆ ಯಾವ ರೀತಿಯಾಗಿ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ನಿಗದಿ ಮಾಡಲಾಗ್ತಾ ಇತ್ತು, ಈಗ ಯಾವ ರೀತಿಯಾಗಿ ನಿಗದಿ ಮಾಡಲಾಗಿದೆ, ಇದು ಯಾವ ರೀತಿಯಾಗಿ ಜನರಿಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಖ್ಯವಾಗಿ ಮಿತ್ರರೇ, ಈ ಜನರಿಗೆ ಏನು ಗೊಂದಲ ಆಗಿದೆಯಲ್ಲ ಅದನ್ನ ಪರಿಹರಿಸೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ನಿಮ್ಮ ಸ್ಯಾಲರಿಗೆ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು, ಇದೆಲ್ಲದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈವರೆಗೆ ಮಿತ್ರರೇ, ಈ ದೇಶದಲ್ಲಿ 7 ಲಕ್ಷ ಆದಾಯ ಇದ್ದಂಥವ್ರು ಯಾವುದೇ ರೀತಿಯಲ್ಲೂ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲಿಲ್ಲ. ನೀವು ಸಂಬಳ ಪಡಿತಿದ್ರಪ್ಪ, ನಿಮಗೆ 7,75,000 ಆದಾಯ ಇದ್ರೂ ಕೂಡ ನೀವು ಟ್ಯಾಕ್ಸ್ ಫ್ರೀ ಆಗಿದ್ರಿ. ಆದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರಲ್ಲ, ಈ ಬಜೆಟ್ನಲ್ಲಿ ಈ ಟ್ಯಾಕ್ಸ್ ಫ್ರೀ ಲಿಮಿಟ್ ಅನ್ನ 12 ಲಕ್ಷಕ್ಕೆ ಏರಿಸಲಾಗಿದೆ. ಜೊತೆಗೆ 75,000 ರೂಪಾಯಿಯನ್ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಘೋಷಣೆ ಮಾಡಲಾಗಿದೆ. ಹೀಗಾಗಿ ನೀವು 12,75,000 ರೂಪಾಯಿಯನ್ನ ವರ್ಷದಲ್ಲಿ ಗಳಿಸ್ತಾ ಇದ್ರೆ ನೀವು ಈ ದೇಶಕ್ಕೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಬೇಡ. ಅಂದ್ರೆ ಆದಾಯ ತೆರಿಗೆ ರೂಪದಲ್ಲಿ ನೀವು 1 ರೂಪಾಯಿನೂ ಕಟ್ಟೋದು ಬೇಡ. ಈಗ ಅನೇಕರಿಗೆ ಒಂದು ಪ್ರಶ್ನೆ ಬರುತ್ತೆ, ನನಗೆ 12,80,000 ಸಂಬಳ ಇದೆ, ನನಗೆ 13 ಲಕ್ಷ ಸಂಬಳ ಇದೆ, 14 ಲಕ್ಷ ಸಂಬಳ ಇದೆ, ನಾವೆಷ್ಟು ಟ್ಯಾಕ್ಸ್ ಕಟ್ಟಬೇಕು? ಈ ಸಂದರ್ಭದಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? 12 ಲಕ್ಷ ಬಿಟ್ಟು ಉಳಿದದ್ದಕ್ಕೆ ಕಟ್ಟಬೇಕಾ, ಅಥವಾ ನಮಗೆ ಬರ್ತಿರುವಂತಹ ಪೂರ್ತಿ ಸ್ಯಾಲರಿಗೂ ಕೂಡ ಟ್ಯಾಕ್ಸ್ ಅನ್ವಯಿಸುತ್ತಾ? ಹೀಗೆ ಗೊಂದಲಗಳು ನಿರ್ಮಾಣ ಆಗ್ತಾ ಇದೆ. ಮಿತ್ರರೇ, ಈಗ ನಿಮಗೆ ಆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು 1,06,000 ರೂಪಾಯಿಯನ್ನ ಪ್ರತಿ ತಿಂಗಳು ಸ್ಯಾಲರಿ ರೂಪದಲ್ಲಿ ಪಡಿತಾ ಇದ್ರಿ ಅಂತಂದ್ರೆ ನೀವು ಟ್ಯಾಕ್ಸ್ ಬಗ್ಗೆ ಯೋಚನೆನೇ ಮಾಡೋದು ಬೇಡ. ನೀವು ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಬರೋದೇ ಇಲ್ಲ. ಈ ದೇಶಕ್ಕೆ ನೀವು 1 ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟೋದು ಬೇಡ. ಯಾರಿಗೆ ಇದಕ್ಕಿಂತ ಜಾಸ್ತಿ ಸ್ಯಾಲರಿ ಬರ್ತಾ ಇದೆಯೋ ಅವ್ರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೇಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಬರುತ್ತೆ, ಅವರು ಮಾತ್ರ ಇದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಈಗ ಒಂದು ವೇಳೆ ನಿಮ್ಮ ಸ್ಯಾಲರಿ 13 ಲಕ್ಷ ರೂಪಾಯಿ ಇದೆ ಅಂತ ಅಂದುಕೊಳ್ಳಿ. ಆಗ ನೀವು ಟ್ಯಾಕ್ಸ್ ಸ್ಲ್ಯಾಬ್ ನಡಿಯಲ್ಲಿ ಬರ್ತೀರಿ. ನೀವು ಈ ದೇಶಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಅಂದ್ರೆ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಈಗ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಘೋಷಣೆ ಮಾಡಿದ್ದಾರೆ. ಆ ಟ್ಯಾಕ್ಸ್ ಸ್ಲ್ಯಾಬ್ಗಳು ಹೇಗಿದೆ? 0ಯಿಂದ 4 ಲಕ್ಷದವರೆಗೆ 0% ಟ್ಯಾಕ್ಸ್, 4ರಿಂದ 8 ಲಕ್ಷದವರೆಗೆ 5% ಟ್ಯಾಕ್ಸ್, ಹಾಗೆ 8 ಲಕ್ಷದಿಂದ 12 ಲಕ್ಷದವರೆಗೆ 10% ಟ್ಯಾಕ್ಸ್, ಹಾಗೆ 12ರಿಂದ 16 ಲಕ್ಷದವರೆಗೆ ಆದಾಯ ಇದ್ರೆ 15% ಟ್ಯಾಕ್ಸ್, ಹಾಗೆ 16ರಿಂದ 20 ಲಕ್ಷದವರೆಗೆ ಆದಾಯ ಇದ್ರೆ 20% ಟ್ಯಾಕ್ಸ್, 20 ಲಕ್ಷದಿಂದ 24 ಲಕ್ಷದವರೆಗೆ ನಿಮ್ಮ ವಾರ್ಷಿಕ ಆದಾಯ ಇದ್ರೆ 25% ಟ್ಯಾಕ್ಸ್, 24 ಲಕ್ಷಕ್ಕಿಂತ ಮೇಲೆ ಆದಾಯ ಇದ್ರೆ ನಿಮಗೆ 30% ಟ್ಯಾಕ್ಸ್. ಈಗ ನಿಮ್ಮ ಆದಾಯ ಎಷ್ಟು? 13 ಲಕ್ಷ ರೂಪಾಯಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಕೇಳಿದ್ರೆ, ನಿಮ್ಮ 0ಯಿಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ಟ್ಯಾಕ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ, ಅದು 0 ಟ್ಯಾಕ್ಸ್. ಹಾಗೆ ನಿಮ್ಮ 4 ಲಕ್ಷದಿಂದ 8 ಲಕ್ಷದವರೆಗಿನ ಆದಾಯ ಇದೆಯಲ್ಲ, ಅದಕ್ಕೆ ನೀವು 5% ಟ್ಯಾಕ್ಸ್ ಕಟ್ಟಬೇಕು. ಅಲ್ಲಿಗೆ 20,000 ರೂಪಾಯಿಯನ್ನ ಸೇರಿಸ್ಕೊಳ್ಳಿ. ಹೇಗೆ 20,000 ರೂಪಾಯಿ ಆಗುತ್ತೆ? 4 ಲಕ್ಷಕ್ಕೆ 5% ಟ್ಯಾಕ್ಸ್ ಅಂತಂದ್ರೆ 5,000 ರೂಪಾಯಿ, 5 ಲಕ್ಷಕ್ಕೆ 5,000 ರೂಪಾಯಿ ಅಂತಂದ್ರೆ ಮತ್ತೆ 5,000 ರೂಪಾಯಿ ಆ್ಯಡ್ ಆಗುತ್ತೆ. ಹೀಗೆ ಒಟ್ಟು 8 ಲಕ್ಷದವರೆಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು 20,000 ರೂಪಾಯಿ ಆಗುತ್ತೆ. ಹಾಗೆ 8 ಲಕ್ಷದಿಂದ 12 ಲಕ್ಷದವರೆಗಿನ ಆದಾಯಕ್ಕೆ 10% ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಆಗ ನೀವು ಪ್ರತಿ ಲಕ್ಷಕ್ಕೂ ಕೂಡ 10% ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಎಷ್ಟಾಗುತ್ತೆ? 40,000 ರೂಪಾಯಿ ಆಗುತ್ತೆ. ಅಲ್ಲಿಗೆ ಮೊದಲ 4 ಲಕ್ಷದಿಂದ 8 ಲಕ್ಷದವರೆಗಿನ 20,000 ರೂಪಾಯಿ ಟ್ಯಾಕ್ಸು, ಹಾಗೆ 8 ಲಕ್ಷದಿಂದ 12 ಲಕ್ಷದವರೆಗಿನ 40,000 ರೂಪಾಯಿ ಟ್ಯಾಕ್ಸು, ಒಟ್ಟು ಸೇರಿಸಿದ್ರೆ 60,000 ರೂಪಾಯಿ ಆಗುತ್ತೆ. ಈಗ ನಿಮ್ಮ ಸಂಬಳ ಉಳಿದಿದ್ದೆಷ್ಟು? ಇನ್ನೊಂದು ಲಕ್ಷ ಮಾತ್ರ. ಅಂದರೆ ನೀವು 13 ಲಕ್ಷ ಪಡಿತಾ ಇದ್ರೆ ಆ 1 ಲಕ್ಷ ಇದೆಯಲ್ಲ, ಇದು 12ರಿಂದ 16 ಲಕ್ಷದ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬರುತ್ತೆ. ಅದಕ್ಕೆ ನೀವು 15% ಟ್ಯಾಕ್ಸ್ ಕಟ್ಟಬೇಕು. 1 ಲಕ್ಷಕ್ಕೆ 15% ಟ್ಯಾಕ್ಸ್ ಅಂತಂದರೆ 15,000 ರೂಪಾಯಿ ಪಾವತಿ ಮಾಡಬೇಕು. ಅಲ್ಲಿಗೆ ಮೊದಲ 60,000 ಪ್ಲಸ್ ಇದು 15,000, ಒಟ್ಟು ನೀವು 75,000 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಎಷ್ಟು ಲಕ್ಷ ಆದಾಯ ಇದ್ದರೆ ನಿಮಗೇನಾದರೂ 13 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದ್ದರೆ. ಒಂದು ವೇಳೆ ನಿಮಗೆ 20 ಲಕ್ಷ ರೂಪಾಯಿ ಆದಾಯ ಇತ್ತು ಅಂತ ಅಂದುಕೊಳ್ಳಿ, ಆಗಲೂ ಕೂಡ ನೀವು ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಮೊದಲ 4 ಲಕ್ಷಕ್ಕೆ ಯಾವುದೇ ರೀತಿಯಲ್ಲೂ ತೆರಿಗೆ ಇರೋದಿಲ್ಲ.
4 ಲಕ್ಷದಿಂದ 8 ಲಕ್ಷಕ್ಕೆ 5%, 8ರಿಂದ 12 ಲಕ್ಷಕ್ಕೆ 10%, 12ರಿಂದ 16 ಲಕ್ಷಕ್ಕೆ 15%, 16ರಿಂದ 20 ಲಕ್ಷಕ್ಕೆ 20%. ಈ ರೀತಿಯಾಗಿ ನೀವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಿಮಗೆ 20 ಲಕ್ಷ ಆದಾಯ ಇದ್ದಿದೆ ಆದರೆ ನೀವು ವಾರ್ಷಿಕವಾಗಿ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಲ್ಲಿಗೆ ನಿಮಗೆ ಟ್ಯಾಕ್ಸನ್ನು ಹೇಗೆ ಲೆಕ್ಕಾಚಾರ ಹಾಕೋದು ಅಂತ ಗೊತ್ತಾಯಿತು, ಯಾರ್ಯಾರು ಕಟ್ಟಬೇಕು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಈಗ ಇನ್ನು ಕೆಲವರಿಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಹೊಸ ಟ್ಯಾಕ್ಸ್ ನಿಯಮದಿಂದಾಗಿ ಹೆಚ್ಚು ಸ್ಯಾಲರಿ ಪಡೆಯುವಂಥವ್ರಿಗೆ ಏನಾದರೂ ಲಾಭ ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ ಮಿತ್ರರೇ. ಅದು ಹೇಗೆ ಕೇಳಿದ್ರೆ, ಈ ಹಿಂದೆ ಟ್ಯಾಕ್ಸ್ ಸ್ಲ್ಯಾಬ್ಗಳು ಬೇರೆದೇ ರೀತಿಯಾಗಿದ್ವು. ನೀವು 15 ಲಕ್ಷ ಸ್ಯಾಲರಿ ದಾಟ್ತಿದ್ದಂತೆ ನೇರವಾಗಿ 30% ಟ್ಯಾಕ್ಸ್ ಕಟ್ಟಬೇಕಾಗ್ತಾ ಇತ್ತು. ಈಗ ಅದು ಕಡಿಮೆ ಆಗಿದೆ. ನೀವೀಗ 15 ಲಕ್ಷ ಆದಾಯ ಪಡಿತಾ ಇದ್ರೆ ಕೇವಲ 15% ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತೀರಿ. ಹಿಂದೆ 30 ಲಕ್ಷದ ಟ್ಯಾಕ್ಸ್ ವ್ಯಾಪ್ತಿಗೆ ಹೋಗ್ತಾ ಇದ್ರಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇದು ಹೇಗೆ ನಿಮಗೆ ಬೆನಿಫಿಟ್ ಮಾಡುತ್ತೆ ಅಂತ ಚಿಕ್ಕದಾಗಿ ವಿವರಿಸ್ತೀನಿ. ಈ ಹಿಂದೆ ಅಂದರೆ 2023ರ ಟ್ಯಾಕ್ಸ್ ರೆಜಿಮ್ ಪ್ರಕಾರ 0ರಿಂದ 3 ಲಕ್ಷದವರೆಗೆ 0% ಇತ್ತು, 3ರಿಂದ 6 ಲಕ್ಷದವರೆಗೆ 5% ಇತ್ತು, 6ರಿಂದ 9 ಲಕ್ಷದವರೆಗೆ 10% ಇತ್ತು, ಹಾಗೆ 9ರಿಂದ 12 ಲಕ್ಷ ಆದಾಯ ಇದ್ದಂಥವರಿಗೆ 15% ಟ್ಯಾಕ್ಸ್ ಇತ್ತು, 12ರಿಂದ 15 ಲಕ್ಷ ಆದಾಯ ಇದ್ದರೆ ಅವರಿಗೆ 20% ಟ್ಯಾಕ್ಸ್ ಇತ್ತು. ಹಾಗೆ 15 ಲಕ್ಷಕ್ಕಿಂತ ಮೇಲ್ಪಟ್ಟು ಎಷ್ಟೇ ಆದಾಯ ಇದ್ದರೂ ಕೂಡ ಅವರು ನೇರವಾಗಿ 30% ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಾ ಇದ್ರು. ಈಗ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಕಾರಣದಿಂದಾಗಿ ಇವರೆಲ್ಲರಿಗೂ ಕೂಡ ಲಾಭ ಆಗುತ್ತೆ. 24 ಲಕ್ಷದ ಒಳಗೆ ಯಾರ್ಯಾರಿಗೆ ಆದಾಯ ಇದೆಯೋ ಅವರೆಲ್ಲರಿಗೂ ಕೂಡ ಲಾಭ ಆಗುತ್ತೆ. 24 ಲಕ್ಷದಿಂದ 50 ಲಕ್ಷ ಇದ್ರೂ ಕೂಡ ಅವರಿಗೆ ಲಾಭ ಆಗುತ್ತೆ. ಯಾಕೆಂತಂದರೆ ಅವರು ಮೊದಲಿನ 24 ಲಕ್ಷದ ಒಳಗಿನ ಆದಾಯಕ್ಕೆ ಕಟ್ಟುವಂತಹ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಕೇಳಿದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ವಾರ್ಷಿಕವಾಗಿ 50 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ಅಂದುಕೊಳ್ಳಿ. ಆತ ಈ ಹಿಂದೆ ಅಂದರೆ 2023ರ ಟ್ಯಾಕ್ಸ್ ನಿಯಮದ ಪ್ರಕಾರವಾಗಿ 11,90,000 ರೂಪಾಯಿ ಟ್ಯಾಕ್ಸನ್ನು ಕಟ್ತಾ ಇದ್ದ. ಈಗ ಹೊಸ ನಿಯಮದ ಪ್ರಕಾರ ಆತ ಕೇವಲ 10,80,000 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಅಂದರೆ ಆತನಿಗೂ ಕೂಡ 1,10,000 ರೂಪಾಯಿ ಟ್ಯಾಕ್ಸ್ ಲಾಭ ಆಗುತ್ತೆ. ಅದೇ ರೀತಿಯಾಗಿ ಮಿತ್ರರೇ, 24 ಲಕ್ಷ ಆದಾಯ ಪಡಿತಾ ಇದ್ದಂಥವನು ಈ ಹಿಂದೆ 4,10,000 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದ. ಈಗ ಆತ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಆತನಿಗೆ 1,10,000 ರೂಪಾಯಿ ಉಳಿತಾಯ ಆಗುತ್ತೆ. ಅದೇ ರೀತಿಯಾಗಿ 20 ಲಕ್ಷ ಆದಾಯ ಬರ್ತಾ ಇದ್ದಂಥವನು ಈ ಹಿಂದೆ 2,90,000 ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದ. ಈಗ ಆತ ಕೇವಲ 2 ಲಕ್ಷ ರೂಪಾಯಿ ಕಟ್ತಾನೆ. 90,000 ರೂಪಾಯಿ ಆತನಿಗೆ ಉಳಿತಾಯ ಆಗುತ್ತೆ. ಅಂದರೆ ಹೊಸ ಟ್ಯಾಕ್ಸ್ ನೀತಿಯ ಕಾರಣದಿಂದಾಗಿ ಮಿಡಲ್ ಕ್ಲಾಸ್ ಮಾತ್ರವಲ್ಲದೆ ಅಪ್ಪರ್ ಮಿಡಲ್ ಕ್ಲಾಸ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಅಂತ ಘೋಷಣೆ ಮಾಡಿದ್ರಲ್ಲ, ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಇದೇನು ದೊಡ್ಡ ಘೋಷಣೆ ಅಲ್ಲ, ಬಹಳ ದೊಡ್ಡ ಮಟ್ಟದಲ್ಲೇನು ರಿಲೀಫ್ ಕೊಟ್ಟಿಲ್ಲ ಅಂತ ಕೆಲವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮಿತ್ರರೇ, ಅಂಥವರಿಗೆ ನಾನು ಚಿಕ್ಕದಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈ ಹಿಂದೆ ಎಷ್ಟು ಬೆನಿಫಿಟ್ಗಳನ್ನು ಕೊಡಲಾಗ್ತಾ ಇತ್ತು, ಯಾಕೆ ಇವತ್ತು ನಿರ್ಮಲಾ ಸೀತಾರಾಮನ್ ಮಾಡಿದಂತಹ ಘೋಷಣೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ, ಮಧ್ಯಮ ವರ್ಗದ ಜನರು ಇಷ್ಟೊಂದು ಖುಷಿ ಪಡ್ತಿರೋದಕ್ಕೆ ಏನು ಕಾರಣ ಅಂತ ಆಗ ನಿಮಗೆ ಗೊತ್ತಾಗುತ್ತೆ. 2005ರಲ್ಲಿ ಈ ದೇಶದಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದ್ದಿದ್ದು ಕೇವಲ 1 ಲಕ್ಷ ಆದಾಯ ಇದ್ದಂಥವರಿಗೆ ಮಾತ್ರ. ನೀವೇನಾದರೂ ವಾರ್ಷಿಕವಾಗಿ 1 ಲಕ್ಷದವರೆಗೆ ಸಂಬಳ ಪಡಿತಾ ಇದ್ರೆ, ಅಂದರೆ ಪ್ರತಿ ತಿಂಗಳು ನಿಮಗೊಂದು 8,500 ರೂಪಾಯಿ ಒಳಗೆ ಸಂಬಳ ಇದ್ದರೆ ನಿಮಗೆ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲಿಲ್ಲ. ಯಾವಾಗ? 2005ರಲ್ಲಿ. ಮಿತ್ರರೇ, ಅವತ್ತಿನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ನೀವು 2005ಅನ್ನು ಇವತ್ತಿಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ 2012ರ ವೇಳೆಗೆ 2005ಕ್ಕೂ 2012ಕ್ಕೂ ಒಟ್ಟು 7 ವರ್ಷ ಡಿಫರೆನ್ಸ್ ಇದೆ. ಈ 2012ರ ವೇಳೆಗೆ ಈ ದೇಶದಲ್ಲಿ ಟ್ಯಾಕ್ಸ್ ರಿಯಾಯಿತಿ ಇದ್ದಿದ್ದು ಕೇವಲ 2 ಲಕ್ಷ ಸಂಬಳ ಪಡೆಯುವವರಿಗೆ ಮಾತ್ರ. ನೀವು 2,01,000 ರೂಪಾಯಿ ಸಂಬಳ ಪಡಿತಾ ಇದ್ರೂ ಕೂಡ ಈ ದೇಶಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಯಾವಾಗ? 2012ರಲ್ಲಿ. ಆನಂತರ ಮಿತ್ರರೇ, 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಈ ದೇಶದಲ್ಲಿ ಟ್ಯಾಕ್ಸ್ ರಿಯಾಯಿತಿ ಇದ್ದಿದ್ದು ಕೇವಲ 2.5 ಲಕ್ಷದವರೆಗೆ ಮಾತ್ರ. ನೀವು 2,60,000 ರೂಪಾಯಿ ಸಂಬಳ ಇದ್ರೂ ಕೂಡ ಈ ದೇಶದಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅನಂತರ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಈ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಯಾವ ರೀತಿಯಲ್ಲಿ ಕೊಡಲಾಗಿದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. 2019ರ ವೇಳೆಗೆ ಇದನ್ನ 5 ಲಕ್ಷಕ್ಕೆ ಏರಿಸಲಾಯಿತು. ನೀವೇನಾದರೂ 5 ಲಕ್ಷ ಸ್ಯಾಲರಿ ಪಡಿತಾ ಇದ್ರೂ ಕೂಡ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿ ರಿಯಾಯಿತಿಯನ್ನು ಕೊಡಲಾಗಿತ್ತು. ಯಾವಾಗ? 2019ರ ವೇಳೆಗೆ. ಹಾಗೆ 2023ರ ವೇಳೆಗೆ ಇದನ್ನು 7 ಲಕ್ಷಕ್ಕೆ ಏರಿಸಲಾಯಿತು. ಈಗ ಮಿತ್ರರೇ, 7 ಲಕ್ಷದಿಂದ ನೇರವಾಗಿ 12 ಲಕ್ಷಕ್ಕೆ ಏರಿಸಲಾಗಿದೆ. ಜೊತೆಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಅಲ್ಲಿಗೆ ನೀವು 12,75,000 ರೂಪಾಯಿ ಆದಾಯವನ್ನು ಪಡೆದರೂ ಕೂಡ ಇನ್ನೂ ನಿಮಗೆ ಕಿವಿ ತಂಪಾಗುವಾಗೆ ಹೇಳಬೇಕು ಅಂತಂದ್ರೆ, ನೀವು ಪ್ರತಿ ತಿಂಗಳು 1,06,000 ರೂಪಾಯಿ ಸಂಬಳ ಪಡಿತಾ ಇದ್ರೂ ಕೂಡ ನಯಾ ಪೈಸೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟೋದು ಬೇಕಾಗಿಲ್ಲ. 2005ರಲ್ಲಿ ಕೇವಲ 8,500 ಸಂಬಳ ಪಡಿತಿದ್ದವನು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇವತ್ತು ನೀವು 1,06,000 ರೂಪಾಯಿ ಸ್ಯಾಲರಿ ಪಡಿತಾ ಇದ್ರೂ
ಕೂಡ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ನಲ್ಲಿ ಸುಧಾರಣೆ ಮಾಡಲಾಗಿದೆ. ಇದೇನು ದೊಡ್ಡ ಹೆಚ್ಚುಗಾರಿಕೆನ, ಕೇಂದ್ರ ಸರ್ಕಾರ ಏನಾದರೂ ಬಹಳ ದೊಡ್ಡ ಗಿಫ್ಟನ್ನು ಕೊಟ್ಟಿದೆ ಅಂತ ವೈಭವೀಕರಿಸಬೇಕಾ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತೂ ನಿಜ. ಆದರೆ ಇದರ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇತ್ತು. ಯಾಕೆ ಅಂತಂದರೆ ಜನರ ಕೈಲಿ ದುಡ್ಡು ಓಡಾಡ್ತಾ ಇರಲಿಲ್ಲ, ಜನ ಟ್ಯಾಕ್ಸ್ನಿಂದ ರೋಸ್ ಹೋಗಿದ್ರು. ಮಧ್ಯಮ ವರ್ಗದ ಜನರ ಕೈಲಿ ಚೆನ್ನಾಗಿ ದುಡ್ಡು ಓಡಾಡ್ತಾ ಇದ್ರೆ ಮಾತ್ರ ಇಡೀ ದೇಶದ ಆರ್ಥಿಕತೆ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೆ ದೇಶದ ಆರ್ಥಿಕತೆ ಕುಸಿಯೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಮ್ಮ ಈ ಎಕಾನಮಿಯಲ್ಲಿ ಲಾರ್ಜ್ ಸ್ಕೇಲ್ ಬೈಯರ್ಸ್ ಯಾರು, ದೊಡ್ಡ ಮಟ್ಟದಲ್ಲಿ ಕೊಂಡುಕೊಳ್ಳುವಂಥವ್ರು ಯಾರು? ಮಧ್ಯಮ ವರ್ಗದ ಜನತೆ. ಈ ಮಿಡಲ್ ಕ್ಲಾಸ್ ಮಂದಿ ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಸೋಫಾ ಸೆಟ್ಟು, ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳು, ಮನೆ ಕೊಳ್ಳುವಂತಹದ್ದು, ಫ್ಲಾಟ್ ಖರೀದಿ ಮಾಡುವಂತಹದ್ದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಮಾತ್ರ ಈ ದೇಶದ ಎಕಾನಮಿ ರನ್ ಆಗ್ತಾ ಇರುತ್ತೆ, ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇವರು ಇದನ್ನೆಲ್ಲ ನಿಲ್ಲಿಸ್ಬಿಟ್ರು ಅಂತಂದರೆ, ಅಯ್ಯೋ ಮೊಬೈಲ್ ರೇಟ್ ಜಾಸ್ತಿ ಆಯ್ತಪ್ಪ, ನಾನು ಕೊಂಡುಕೊಳ್ಳೋದಿಲ್ಲ, ಈಗಿರುವಂತಹ ಮೊಬೈಲ್ನಲ್ಲೇ ಮುಂದುವರಿತೀನಿ, ಅಥವಾ ಟಿವಿ ಸ್ವಲ್ಪ ಹಾಳಾಗಿದೆ ರಿಪೇರಿ ಮಾಡಿಸ್ಕೊಂಡು ಹಾಗೆ ನೋಡ್ತಾ ಇರ್ತೀನಿ, ಹೊಸ ಟಿವಿ ಬೇಡಪ್ಪ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೀಗೆಲ್ಲ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಡಿಮ್ಯಾಂಡ್ ಪಾತಾಳಕ್ಕೆ ಕುಸಿಯುತ್ತೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೋ ಸಪ್ಲೈ ಚೈನ್ನಲ್ಲಿ ವ್ಯತ್ಯಾಸ ಆಗುತ್ತೆ, ಓವರ್ ಆಲ್ ಎಕಾನಮಿಯೇ ತಲೆ ಕೆಳಗಾಗುತ್ತೆ. ಹೀಗಾಗಿ ಈ ದೇಶದ ಆರ್ಥಿಕತೆಗೆ ಈ ಮಧ್ಯಮ ವರ್ಗದ ಜನರೇ ಒಂದು ರೀತಿಯಲ್ಲಿ ಬೆನ್ನೆಲುಬು. ಹೀಗಾಗಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತು, ಅವರಿಗೆ ಒಂದಷ್ಟು ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೊಡಬೇಕು, ಜನರ ಕೈಲಿ ದುಡ್ಡು ಓಡಾಡುವಂತೆ ಮಾಡಬೇಕು, ಅವರು ಖುಷಿ ಪಡಬೇಕು, ಆಗ ಅವರು ಹೆಚ್ಚು ವಸ್ತುಗಳನ್ನು ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಹೀಗಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತು. ಈ ಕಾರಣದಿಂದಾಗಿಯೇ 12 ಲಕ್ಷ ಆದಾಯ ಇರುವವರನ್ನೂ ಕೂಡ ಟ್ಯಾಕ್ಸ್ನಿಂದ ಹೊರಗಿಡಲಾಗಿದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಬೇರೆ ರೀತಿಯ ಲಾಭ ಆಗುತ್ತೆ ಕೇಳಿದ್ರೆ, ಸಹಜವಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದರ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಗಬಹುದು. ಆದರೆ ಇದಕ್ಕೆ ಸರಿಸಮ ಅಲ್ಲ. ಈಗೇನು ಡೈರೆಕ್ಟ್ ಟ್ಯಾಕ್ಸ್ ನಿಂದ ಹಣ ಬರ್ತಿತ್ತಲ್ಲ, ಅದಕ್ಕೆ ಸರಿಸಮವಾಗಿ ಕೇಂದ್ರ ಸರ್ಕಾರಕ್ಕೇನು ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಹಣ ಬರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಬಹುದು. ಅದು ಹೇಗೆ ಅಂತ ಚಿಕ್ಕದಾಗಿ ಹೇಳೋದಾದ್ರೆ, ಈಗ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಿದ್ರಿಂದಾಗಿ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ಉಳಿತು ಅಂತ ಅಂದುಕೊಳ್ಳಿ. ನೀವೇನು ಮಾಡ್ತೀರಿ? ಒಂದು 4 ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಟಿವಿ ಖರೀದಿ ಮಾಡ್ತೀರಿ, ಫ್ರಿಜ್ ಖರೀದಿ ಮಾಡ್ತೀರಿ, ಹೀಗೇನೋ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಆಗ ಅದಕ್ಕೆ ನೀವು GST ಅನ್ನು ಕಟ್ತೀರಿ. ಆ GST ಹಣ ಮತ್ತೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆದಾಯ ಆಗುತ್ತೆ. ಈ ರೀತಿಯಾಗಿ ಮಿತ್ರರೇ, ಈ ಟ್ಯಾಕ್ಸ್ನಲ್ಲಿ ಮಾಡಿದಂತಹ ರಿಫಾರ್ಮ್ಸ್ ಏನಿದೆ ಭಾರತದ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡುತ್ತೆ, ಮಧ್ಯಮ ವರ್ಗದವರ ಆರ್ಥಿಕ ಶಕ್ತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡುತ್ತೆ. ಮಿತ್ರರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.